ಇದ್ದು ಇಲ್ಲದಂತಾದ ಶಿರಾನಗರದ ಬಸ್ ನಿಲ್ದಾಣ. ಬಸ್ ನಿಲ್ದಾಣದಲ್ಲಿ ಖಾಸಗಿ ವಾಹನ ಸವಾರರ ಉಪಟಳ. ಶಿರಾನಗರ ವೇಗವಾಗಿ ಬೆಳೆಯುತ್ತಿದೆ. ಮೂಲ ಸೌಕರ್ಯಗಳು ಇದ್ರೂ ಕೂಡ ಇಲ್ಲದಂತಾಗಿದೆ. ಜನರಿಗಂತ ನಾನಾ ಸೌಲಭ್ಯಗಳನ್ನ ಒದಗಿಸಿದ್ರೂ ಕೂಡ ಆ ಸೌಲಭ್ಯಗಳ ಅನುಕೂಲ ಜನರಿಗೆ ಸಿಗ್ತಾ ಇಲ್ಲ ಅಂತಾನೆ ಹೇಳಲಾಗ್ತಿದೆ. ಹೌದು, ಶಿರಾನಗರದಲ್ಲಿ ಸುಸಜ್ಜಿತವಾಗಿ ಬಸ್ ನಿಲ್ದಾಣ ಇದೆ. ಆದರೆ ಆ ಬಸ್ ನಿಲ್ದಾಣ ಎಷ್ಟರ ಮಟ್ಟಿಗೆ ಪ್ರಯಾಣಿಕರಿಗೆ ಉಪಯೋಗ ಆಗ್ತಾ ಇದೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಪ್ರಯಾಣಿಕರು ಹಾಗೂ ಸರ್ಕಾರಿ ಬಸ್ಗಳ ನಿಲುಗಡೆಗೆ ಇದ್ದ ಸ್ಥಳ, ಆಟೋ, ಬೈಕ್ ಸೇರಿ ಖಾಸಗಿ ವಾಹನಗಳ ಅತಿಕ್ರಮಣದಿಂದ ಪ್ರಯಾಣಿಕರಿಗೆ ಕಿರಿಕಿರಿ ಉಂಟಾಗ್ತಿದೆ. ಪ್ರಯಾಣಿಕರು ಬಸ್ಗಾಗಿ ಮಳೆ ಬಿಸಿಲು ಎನ್ನದೇ ಕಾಯಬೇಕಾದ ಸ್ಥಿತಿ ನಿರ್ಮಾಣ ಆಗಿದ್ರೆ, ಇತ್ತ ಬಸ್ಗಳು ಬಸ್ ನಿಲ್ದಾಣದ ಮೇನ್ ಗೇಟ್ನಲ್ಲಿ ನಿಲ್ಲಿಸುವ ಸ್ಥಿತಿ ಎದುರಾಗಿದೆ. ಇದರಿಂದ ನಿತ್ಯ ಬೆಂಗಳೂರು, ತುಮಕೂರಿಗೆ ಕೆಲಸದ ನಿಮಿತ್ತ ತೆರಳುವ ಪ್ರಯಾಣಿಕರಿಗೆ ತೊಂದರೆ ಆದ್ರೆ ಇವರಿಗೆ ಸರಿಯಾದ ತಂಗುದಾಣ ಇಲ್ಲದೆ ಪರದಾಡುವಂತ ಸ್ಥಿತಿ ಇದೆ. ಈಗ ಬೇಸಿಗೆ ಕಾಲವಾಗಿದ್ದು ಪ್ರಯಾಣಿಕರು ಬಿರುಬಿಸಿಲಲ್ಲಿ ಬಸ್ಗಾಗಿ ಕಾಯಬೇಕು. ಮಳೆಗಾಲ ಬಂತು ಅಂದ್ರೆ ಮಳೆಯಲ್ಲಿ ನಿಲ್ಲಬೇಕಾದ ಸ್ಥಿತಿ ಇದೆ. ಬಸ್ ನಿಲ್ದಾಣ ನಿರ್ಮಾಣ ಆಗಿದ್ರೂ ಕೂಡ ಖಾಸಗಿ ವಾಹನಗಳ ಉಪಟಳದಿಂದ ಪ್ರಯಾಣಿಕರಿಗೆ ಪೀಕಲಾಟ ಶುರುವಾಗಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಖಾಸಗಿ ಬಸ್ಗಳ ಪ್ರವೇಶವನ್ನ ನಿಷೇಧಿಸಿ ಪ್ರಯಾಣಿಕರಿಗೆ ಅನುಕೂಲವನ್ನ ಮಾಡಿಕೊಡಬೇಕಿದೆ. ಶ್ರೀಮಂತ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಶಿರಾ.